ಡಿಯರ್ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ವಿಕಾಸದಲ್ಲಿ ಅಧ್ಯಾಯ 4 ಮಾನವೀಯ ಮೌಲ್ಯಗಳು, ಚಾಪ್ಟರ್ 4 ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. Read this true story. Many candidates turned up as applicants for research scholars job in C.V. Raman Institute. By evening, the selection process was over. In the evening, Sir C.V. Raman was about to leave the office when he noticed one of the unsuccessful applicants still standing near the gate. As the youth approached him, Raman guessed that he was there to request to be selected. He told him, "My boy, I'm sorry you were not selected. Better luck next time. Improve your physics." The youth said, "Sir, I am not here for any request. I only wanted to return the excess ₹7 of the travel expenses provided by the institute. But the accountant had closed today's accounts and refused to accept it. He told me to keep it for myself, but I do not want to keep the institute's money that does not belong to me." Raman received the money from him, silently walked a few steps, then turned back and said, "Come and meet me tomorrow morning." The next morning, the youth went to Raman. Raman said, "You failed in the test of physics, but passed the test of honesty. I have created a job for you. You are appointed." The boy became a great scientist. Now, what message do you get from this story? Do you think that there is a moral in this story? Can you think of a story or situation that brings out a similar moral? If yes, you can share with others. ಪ್ರಾಮಾಣಿಕತೆಯ ಪ್ರಯೋಜನದ ಬಗ್ಗೆ ಒಂದು ಕತೆ ಓದೋಣ. ಸಿ.ವಿ. ರಾಮನ್ ರವರ ವಿಜ್ಞಾನ ಸಂಶೋಧನೆ ಸಂಸ್ಥೆಯಲ್ಲಿ ಅನೇಕ ಉದ್ಯೋಗಾರ್ಥಿಗಳು ಅರ್ಜಿ ಸಲ್ಲಿಸಿದ್ದರು. ಸಂದರ್ಶನದ ದಿನದಂದು ಸಾಯಂಕಾಲದ ಹೊತ್ತಿಗೆ ಆಯ್ಕೆ ಮುಗಿದಿತ್ತು. ಸಿ.ವಿ. ರಾಮನ್ ರವರು ಮನೆಗೆ ಹೊರಡುತ್ತಿರುವಾಗ ಗೇಟಿನ ಹತ್ತಿರ ಒಬ್ಬ ವಿಫಲನಾದ ಅಭ್ಯರ್ಥಿ ನಿಂತಿರುವುದನ್ನು ಗಮನಿಸಿದರು. ಅವನು ಅವರ ಹತ್ತಿರ ಬರುತ್ತಿದ್ದಂತೆ ರಾಮನ್ ರವರು ಅವನು ತನ್ನ ಆಯ್ಕೆ ಬಗ್ಗೆ ವಿನಂತಿಸಿಕೊಳ್ಳಲು ಬರುತ್ತಿದ್ದಾನೆ ಎಂದು ಊಹಿಸಿ ಅವನಿಗೆ ಹೇಳಿದರು, "ಮಗು, ನೀನು ಆಯ್ಕೆಯಾಗಿಲ್ಲ ಎನ್ನುವುದು ದುಃಖದ ವಿಷಯವೇ. ಆದರೇನು ಮಾಡುವುದು? ಮುಂದಿನ ಸಲಕ್ಕೆ ಚೆನ್ನಾಗಿ ತಯಾರಾಗು. ನಿನ್ನ ಭೌತಶಾಸ್ತ್ರದ ಜ್ಞಾನವನ್ನು ಉತ್ತಮಪಡಿಸಿಕೊ" ಎಂದು. ಆ ಯುವಕ ಹೇಳಿದ, "ಸರ್, ನಾನು ಬಂದದ್ದು ತಮ್ಮಲ್ಲಿ ಆ ವಿಷಯವಾಗಿ ವಿನಂತಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಸಂಸ್ಥೆಯು ನೀಡಿದ ಪ್ರವಾಸ ಭತ್ಯದಲ್ಲಿ ಉಳಿದ ₹7 ಹಿಂತಿರುಗಿಸಬೇಕಾಗಿದೆ. ಆದರೆ ಲೆಕ್ಕಿಗನು ಇಂದಿನ ಲೆಕ್ಕ ವ್ಯವಹಾರವನ್ನು ಮುಗಿಸಿಟ್ಟಿದ್ದಾನಂತೆ. ಈ ಹಣವನ್ನು ಸ್ವೀಕರಿಸಲು ಒಪ್ಪುತ್ತಿಲ್ಲ. ಅದನ್ನು ನಾನೇ ಇಟ್ಟುಕೊಳ್ಳಬಹುದೆಂದು ಹೇಳಿದ್ದಾನೆ. ಆದರೆ ಸಂಸ್ಥೆಯ ಹಣವನ್ನು ಇಟ್ಟುಕೊಳ್ಳಲು ನನಗೆ ಇಷ್ಟವಿಲ್ಲ." ರಾಮನ್ ರವರು ಆ ಹಣವನ್ನು ಅವನಿಂದ ತೆಗೆದುಕೊಂಡರು. ಮೌನವಾಗಿ ಕೆಲವು ಹೆಜ್ಜೆ ಮುನ್ನಡೆದು ಆ ಬಳಿಕ ಹಿಂದಿರುಗಿ ಹೇಳಿದರು, "ನಾಳೆ ಬಂದು ನನ್ನನ್ನು ಭೇಟಿಯಾಗು." ಮರುದಿನ ಆ ಯುವಕ ಬಂದಾಗ ರಾಮನ್ ರವರು ಹೇಳಿದರು, "ನೀನು ಭೌತಶಾಸ್ತ್ರದ ಪರೀಕ್ಷೆಯಲ್ಲಿ ವಿಫಲನಾಗಿದ್ದೀಯೆ, ಆದರೆ ಪ್ರಾಮಾಣಿಕತೆಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯೆ. ನಾನು ನಿನಗಾಗಿ ಒಂದು ಉದ್ಯೋಗವನ್ನು ಸೃಷ್ಟಿಸಿದ್ದೇನೆ. ನೀನು ಆ ಕೆಲಸಕ್ಕೆ ಆಯ್ಕೆಯಾಗಿದ್ದೀಯೆ." ಆ ಹುಡುಗ ಮುಂದೆ ದೊಡ್ಡ ವಿಜ್ಞಾನಿಯಾದ. ಈ ಪ್ರಸಂಗದಿಂದ ನಿಮಗೆ ಯಾವ ಸಂದೇಶ ಸಿಗುತ್ತಿದೆ? ಈ ಕಥೆಯಲ್ಲಿ ಯಾವುದಾದ್ರೂ ನೀತಿ ಇದೆ ಅಂತ ಅನಿಸ್ತಿದೆಯಾ? ಇದೇ ನೀತಿಯನ್ನು ಪ್ರತಿಫಲಿಸುವ ಇಂತಹದೇ ಸಂದರ್ಭ ಅಥವಾ ಕಥೆ ಇದ್ದಲ್ಲಿ ಬೇರೆಯವರ ಜೊತೆಗೆ ಹಂಚಿಕೊಳ್ಳಿ. What is a value? Value in the rain. The value of everything around us, shirt, salwar, pen, dog, scooter, car, house, etc., is assessed in terms of money. Do you think that money can be the yardstick for assessing the value of human beings? Have you ever heard people saying, "My son's value is rupees so and so lakhs," or "I purchased my sister for rupees so and so lakhs"? ಲೌಕಿಕ ವಸ್ತುಗಳ ಮೌಲ್ಯವನ್ನು ಅದರ ಬೆಲೆಯ ಮುಖಾಂತರ ನಿರ್ಧರಿಸುತ್ತೇವೆ. ಮನುಷ್ಯರ ಮೌಲ್ಯವನ್ನು ಅಳೆಯುವುದಕ್ಕೆ ಹಣವು ಹೇಗೆ ತಾನೇ ಅಳತೆಗೋಲಾದೀತು?
ನನ್ನ ಮಗನ ಬೆಲೆಯು ಇಷ್ಟು ಲಕ್ಷ ರೂಗಳು ಅಥವಾ ನನ್ನ ತಂಗಿಯನ್ನು ಇಷ್ಟು ರೂಪಾಯಿಗಳಿಗೆ ಕೊಂಡುಕೊಂಡಿದ್ದೇನೆ ಎಂದು ಯಾರಾದರೂ ಹೇಳಿರೋದನ್ನು ಕೇಳಿದ್ದೀರಾ? ಅದರಿಂದ ಮೌಲ್ಯ ಅನ್ನೋದು ಏನಿದ್ರು ಥಿಂಗ್ಸ್, ವಸ್ತುಗಳಿಗೆ ಅಪ್ಲೈ ಆಗುತ್ತೆ ಹೊರತು ಮನುಷ್ಯರಿಗೆ ಅಪ್ಲೈ ಆಗಲ್ಲ. ಯಾವ ವ್ಯಾಲ್ಯೂವನ್ನು ನಾವು ದುಡ್ಡಿನಿಂದ ಅಳಿತೇವೆ ಅದು. ಹಾಗಿದ್ರೆ ಮೌಲ್ಯಗಳನ್ನು ಹೇಗೆ ವ್ಯಾಖ್ಯಾನಿಸುವುದು? ಹೌ ಡು ಯು ಡಿಫೈನ್ ವ್ಯಾಲ್ಯೂಸ್? Values may be defined as a set of desirable behavior following which is good for the individual as well as society. ಮೌಲ್ಯ ಅಂದರೆ ಒಬ್ಬ ವ್ಯಕ್ತಿಯಲ್ಲಿನ ವರ್ತನೆಯಾಗಿದ್ದು ಅದನ್ನು ಅನುಸರಿಸುವುದರಿಂದ ಆ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಒಳಿತಾಗತ್ತೆ. ಅದನ್ನೇ ನಾವು ಮೌಲ್ಯ ಅಂತ ಕರೆಯೋದು. Another story. We cannot preach values. We can only practice them and the people will themselves follow. Gandhiji began to involve in the freedom struggle during his days in South Africa in the beginning of the 20th century. But then he was more known in the Indian elite circles as a leading barrister than as a patriot. When he returned to India, he studied the lifestyles and problems of his country thoroughly. He realized that many of his countrymen could not afford a square meal. Once on a campaign tour, Gandhiji met a couple who never came out of their hut together. When he inquired into the reason, he was told that they had only one piece of clothing. Thus, whoever of them wore the cloth would go out and the other would remain inside. Gandhiji was so pained by this pathetic state of poverty of his fellow countrymen that he vowed to henceforth live in voluntary poverty with bare minimum food and clothing. That would remind him of the problems of his countrymen which he needed to tackle. He staunchly upheld principles like truth, non-violence, and purity all his life. He lived with the poorest of the poor, leading a pure, simple, and self-reliant life. People unquestioningly followed what he said because he practiced what he preached. People do not do what you say, but do what you do. ಕೇವಲ ಉಪದೇಶದಿಂದ ಮೌಲ್ಯ ಸಿದ್ಧಿಸುವುದಿಲ್ಲ. ನಾವು ಮೌಲ್ಯವನ್ನು ಆಚರಣೆಗೆ ತರಬೇಕು. ಆಗ ಮಾತ್ರ ಜನರು ನಮ್ಮನ್ನು ಅನುಸರಿಸುತ್ತಾರೆ. 20ನೇ ಶತಮಾನದ ಪ್ರಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿದ್ದರು. ಆ ಸಂದರ್ಭದಲ್ಲಿ ಅವರು ಭಾರತೀಯರ ಪಾಲಿಗೆ ದೇಶಪ್ರೇಮಿ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಪ್ರಖ್ಯಾತ ಬ್ಯಾರಿಸ್ಟರ್ ಎಂದೇ ಮಾನ್ಯರಾಗಿದ್ದರು. ಅವರು ಭಾರತಕ್ಕೆ ಮರಳಿದ ನಂತರ ಭಾರತೀಯ ಜೀವನ ಶೈಲಿ ಹಾಗೂ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಅಧ್ಯಯನ ನಡೆಸಿದರು. ಅವರಿಗೆ ಮನವರಿಕೆಯಾಯಿತು, ಬಹುತೇಕ ಭಾರತೀಯರಿಗೆ ದಿನಕ್ಕೆ 2 ಹೊತ್ತು ಊಟ ಕೂಡ ಸಿಗುತ್ತಿಲ್ಲ ಎಂದು. ಒಮ್ಮೆ ಗಾಂಧೀಜಿಯವರು ಪ್ರಚಾರ ಮಾಡುತ್ತಾ ಒಂದು ಗುಡಿಸಲಿಗೆ ಬಂದರು. ಆದರೆ ಅಲ್ಲಿದ್ದ ದಂಪತಿಗಳು ಏಕಕಾಲದಲ್ಲಿ ಹೊರಗೆ ಬರದೆ ಒಬ್ಬರಾದ ಮೇಲೆ ಒಬ್ಬರು ಬಂದು ಆಧರಿಸಿದರು. ಏಕೆ ನೀವಿಬ್ಬರು ಒಟ್ಟಿಗೆ ಬರಬಾರದೆ ಎಂದು ಗಾಂಧೀಜಿಯವರು ವಿಚಾರಿಸಿದಾಗ ತಿಳಿಯಿತು, ಅವರಿಬ್ಬರಿಗೂ ಧರಿಸಲಿದ್ದದ್ದು ಒಂದೇ ತುಂಡು ಬಟ್ಟೆ. ಹಾಗಾಗಿ ಯಾರು ಆಚೆ ಬರಬೇಕಿತ್ತೋ ಅವರು ಮಾತ್ರ ಆ ಬಟ್ಟೆಯನ್ನು ಹೊದ್ದು ಹೊರಬರಬೇಕಾಗಿತ್ತು, ಬೇರೊಬ್ಬರು ಒಳಗಡೆಯೇ ಇರಬೇಕಿತ್ತು. ಗಾಂಧೀಜಿಯವರ ಮನ ಮಿಡಿಯಿತು. ಅಂದಿನಿಂದ ಗಾಂಧೀಜಿಯವರು ಸ್ವಯಂ ಪ್ರೇರಿತ ಬಡತನವನ್ನು ಆರೋಪಿಸಿಕೊಂಡರು. ಊಟ, ಬಟ್ಟೆ ಮುಂತಾದ ಎಲ್ಲ ಜೀವನಾವಶ್ಯಕತೆಗಳನ್ನು ಸಾಕಷ್ಟು ಮಿತಗೊಳಿಸಿಕೊಂಡು ಜೀವನದುದ್ದಕ್ಕೂ ಹಾಗೇ ಇದ್ದರು. ಅವರ ಸರಳ ನಿಸ್ಪೃಹ ಜೀವನ ಸದಾ ಭಾರತದ ಪುನರುತ್ಥಾನದ ಕೆಲಸದಲ್ಲಿ ಮಗ್ನವಾಗಲು ಪ್ರೇರಣೆ ಹಾಗೂ ಸಮಯವನ್ನು ಕಲ್ಪಿಸಿತು. ಅವರು ತಮ್ಮ ಜೀವನದಲ್ಲಿ ಸತ್ಯಸಂಧತೆ, ಪವಿತ್ರತೆ ಮತ್ತು ಅಹಿಂಸೆಯನ್ನು ಅಳವಡಿಸಿಕೊಂಡರು. ಅವರು ಮರುಮಾತಿಲ್ಲದೆ ಅವರನ್ನು ಅನುಸರಿಸಿದ್ದಕ್ಕೆ ಮುಖ್ಯ ಕಾರಣ ಅವರು ನುಡಿದಂತೆ ನಡೆದವರು. Why values? Values are those beliefs and principles which we hold as important in our lives. These values shape our attitudes towards those we interact with. It also shapes our approach towards society, social behavior, and social developments. We often decide whether we are happy or unhappy about something
happening around us based on our value systems. We also judge the behavior of friends, keeping in mind the values we uphold. In a way, it is our values which gives a meaning, direction, and purpose to our lives. ಮೌಲ್ಯಗಳು ಏಕೆ ಬೇಕು? ನಮ್ಮ ಜೀವನದಲ್ಲಿ ನಂಬಿಕೆಗಳು ಮತ್ತು ಸಿದ್ಧಾಂತಗಳು ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿವೆ. ಈ ಮೌಲ್ಯಗಳು ನಮ್ಮ ವ್ಯಕ್ತಿತ್ವ ಮತ್ತು ಧೋರಣೆಗಳನ್ನು ರೂಪಿಸುತ್ತವೆ ಹಾಗೂ ಸಮಾಜದ ಪ್ರತಿ ಇರುವ ನಮ್ಮ ದೃಷ್ಟಿಕೋನ ಹಾಗೂ ವ್ಯವಹಾರ ಕೌಶಲಗಳನ್ನು ಪ್ರಭಾವಗೊಳಿಸುತ್ತವೆ. ನಾವು ನಮ್ಮ ಪರಿಸರದಲ್ಲಿ ಸುಖವಾಗಿದ್ದೇವೋ ಇಲ್ಲವೋ ಎನ್ನುವುದನ್ನು ನಿರ್ಧರಿಸುವುದು ನಮ್ಮ ವೈಯಕ್ತಿಕ ಮೌಲ್ಯಗಳೇ. ಅಷ್ಟೇ ಅಲ್ಲ, ನಾವು ನಮ್ಮ ಸ್ನೇಹಿತರನ್ನು, ಸಹೋದ್ಯೋಗಿಗಳನ್ನು, ಇತರರನ್ನು ಅಳೆಯುವುದು ನಮ್ಮ ವೈಯಕ್ತಿಕ ಮೌಲ್ಯಗಳ ಆಧಾರದ ಮೇಲೆಯೇ. ಈ ಮೌಲ್ಯಗಳೇ ನಮ್ಮ ಜೀವನಕ್ಕೆ ಅರ್ಥವನ್ನು ಕೊಟ್ಟು ದಿಕ್ಕು ಮತ್ತು ಧ್ಯೇಯಗಳನ್ನು ಕಾಣಿಸುತ್ತವೆ. ನಮ್ಮ ನೆಲೆ ಹಾಗೂ ಒಲವುಗಳನ್ನು ಸಾರುವುದೂ ಈ ಮೌಲ್ಯಗಳೇ. ಮೌಲ್ಯಗಳು ವ್ಯಕ್ತಿಗತ ವಿಶೇಷಗಳು ಎನ್ನುವುದು ಇದರಿಂದ ತಿಳಿಯುತ್ತದೆ. ಟು ಹ್ಯಾವ್ ಎ ಲೈಫ್ ಆಫ್ ವ್ಯಾಲ್ಯೂಸ್, ಹ್ಯಾವ್ ಎ ಗ್ರೇಟ್ ಐಡಿಯಲ್. ಅಂದರೆ ಜೀವನದಲ್ಲಿ ಉನ್ನತ ಮೌಲ್ಯಗಳಿಗಾಗಿ ಉನ್ನತ ಆದರ್ಶಗಳು ಬೇಕು. It helps focus all your positive energy and remove vices. Swami Vivekananda said, have 5 great ideals and make them your life and character. Then you are more educated than a man who has a whole library by heart. ಮೌಲ್ಯಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸಲು ಮತ್ತು ದುರಭ್ಯಾಸಗಳಿಂದ ದೂರವಿರಲು ಸಹಾಯ ಮಾಡುತ್ತವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 5 ಆದರ್ಶಗಳನ್ನು ಹೊಂದಿರಿ. ಅವುಗಳನ್ನು ನಿಮ್ಮ ಜೀವನ ಹಾಗೂ ಸ್ವಭಾವವನ್ನಾಗಿ ಅಳವಡಿಸಿಕೊಳ್ಳಿ. ಆಗ ನೀವು ಸಮಸ್ತ ಗ್ರಂಥರಾಶಿಯನ್ನೇ ಓದಿ ಮುಗಿಸಿದ ಜ್ಞಾನಿಗಿಂತಲೂ ಹೆಚ್ಚು ವಿದ್ಯಾವಂತರೆನಿಸುವಿರಿ. ನೋಡ್ರ, ಮೌಲ್ಯಗಳು ಎಷ್ಟು ಅವಶ್ಯಕತೆ ನಮ್ಮ ಜೀವನಕ್ಕೆ ಅಂತ. ವ್ಯಾಲ್ಯೂ ಈಸ್ ವಾಟ್ ರಿಯಲೈಸ್ ಇಂಟರ್ನಲಿ, ಬಿಹೇವಿಯರ್ ಈಸ್ ವಾಟ್ ವಿ ಸಿ ಎಕ್ಸ್ಟರ್ನಲಿ. ಮೌಲ್ಯ ಎನ್ನುವುದು ನಾವು ಆಂತರಿಕವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ, ನಡವಳಿಕೆ ಎನ್ನುವುದು ಹೊರಗಡೆ ಕಾಣಿಸಿಕೊಳ್ಳುವ ವಿಷಯ. A brilliant example we can see of a man with a grand mission supported by a flawless character is that of Bharata Ratna Sir M. Visvesvaraya. He was the pioneer of Indian economic development and industrialization during the last century. Throughout his career, his services were unstinted and conduct flawless. He was so clean-handed that he never used the office stationery or privileges like allowances, vehicles, facilities, etc. for non-official purposes. He refused to use even the office pen and ink for his brief personal notes and preferred to carry his own paper, ink, and pen for that. On his day of retirement, he preferred to walk back home, for he believed that he was no more eligible to use the office car. Never ever in his capacity as the Diwan of Mysore did he entertain unnecessary favors towards his friends and relatives. He was verily a modern rishi. It was his mother who inspired Sir M.V. to become such an achiever. In the backward villages where Sir M.V. lived in his childhood, there was acute water scarcity. Once, in order to save her little son from succumbing to high fever, his mother had to struggle hard and walk miles to fetch some water. After he recovered from illness, his mother took his little hands in hers and said, "My child, promise me that when you grow up, you will find a way to bring water to this whole village." This vision that his mother sowed in his mind led Visvesvaraya a long way. He worked all his life initiating giant projects related to water supply, irrigation, hydroelectricity, industrialization, research and development, industrialization, education, and employment generation of various kinds. Many of these projects and institutions are active contributors to national economy even till this day. ನಮ್ಮ ಮುಂದಿರುವ ನಿಷ್ಕಳಂಕ ಚಾರಿತ್ರ್ಯದ ಒಬ್ಬ ಮಹಾತ್ಮರು ಎಂದರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು.
ಕಳೆದ ಶತಮಾನದ ಭಾರತದ ಔದ್ಯೋಗಿಕ ಮತ್ತು ಆರ್ಥಿಕ ಉನ್ನತಿಗೆ ರೂವಾರಿಗಳಾಗಿದ್ದವರಿವರು. ಅವರು ಕುಂದಿಲ್ಲದ ಉನ್ನತ ಚಾರಿತ್ರ್ಯಕ್ಕೆ ಹೆಸರಾದವರು. ಅವರೆಷ್ಟು ಪ್ರಾಮಾಣಿಕರಾಗಿದ್ದರೆಂದರೆ ಸರ್ಕಾರದ ಭತ್ಯೆ, ವಾಹನಗಳು ಮುಂತಾದ ಯಾವುದೇ ಸವಲತ್ತುಗಳನ್ನು ತಮ್ಮ ವೈಯಕ್ತಿಕ ಉಪಯೋಗಕ್ಕೆ ಬಳಸುತ್ತಿರಲಿಲ್ಲ. ತಮ್ಮ ವೈಯಕ್ತಿಕ ಟಿಪ್ಪಣಿ ಬರೆದುಕೊಳ್ಳಲು ಸರ್ಕಾರದ ಮಸಿ ಕಾಗದಗಳನ್ನೂ ಸಹ ಬಳಸದೆ ಅದಕ್ಕಾಗಿ ತಮ್ಮದೇ ಮಸಿ ಕಾಗದಗಳನ್ನು ಮನೆಯಿಂದ ತಂದುಕೊಳ್ಳುತ್ತಿದ್ದರು. ಅವರು ಸರ್ಕಾರಿ ಪದವಿಯಿಂದ ನಿವೃತ್ತರಾದ ದಿನ ಮನೆಗೆ ಹಿಂತಿರುಗುವಾಗ ಸರ್ಕಾರಿ ವಾಹನವನ್ನು ಉಪಯೋಗಿಸಲು ನಿರಾಕರಿಸಿದರು. ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಾಗಲೂ ಎಂದೂ ಅವರ ಸ್ನೇಹಿತರಿಗಾಗಲಿ ಅಥವಾ ಬಂಧುಗಳಿಗಾಗಿ ಅನಗತ್ಯ ಸರ್ಕಾರಿ ಉಪಚಾರಗಳನ್ನು ಕಲ್ಪಿಸಲಿಲ್ಲ. ಅವರನ್ನು ಆಧುನಿಕ ಋಷಿ ಎನ್ನಬಹುದು. ವಿಶ್ವೇಶ್ವರಯ್ಯನವರ ಸಫಲತೆಯ ಹಿನ್ನೆಲೆಯ ಸ್ಫೂರ್ತಿ ಅವರ ತಾಯಿ. ಅವರು ಹುಟ್ಟಿ ಬೆಳೆದಿದ್ದು ನೀರಿನ ತೀವ್ರ ಅಭಾವವಿದ್ದ ಕುಗ್ರಾಮವೊಂದರಲ್ಲಿ. ಒಮ್ಮೆ ವಿಷಮ ಜ್ವರದಿಂದ ಬಳಲುತ್ತಿರುವ ಮಗನನ್ನು ಕಾಪಾಡಲು ನೀರು ಒದಗಿಸಲು ಬಹಳ ದೂರ ಕ್ರಮಿಸಿ ತೊಂದರೆಗಳನ್ನು ಎದುರಿಸಬೇಕಾಯಿತು. ಮಗ ಜ್ವರದಿಂದ ಚೇತರಿಸಿಕೊಂಡ ಮೇಲೆ ತಾಯಿಯು ಅವನ ಪುಟ್ಟ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಳು, ಮಗು, ನನಗೊಂದು ಮಾತು ಕೊಡು. ನೀನು ದೊಡ್ಡವನಾದ ಮೇಲೆ ಏನಾದರೂ ಮಾಡಿ ಈ ಹಳ್ಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಬೇಕು. ತಾಯಿಯ ಈ ಮಾತುಗಳು ವಿಶ್ವೇಶ್ವರಯ್ಯನವರು ಮುಂದೆ ನಡೆಸಿಕೊಟ್ಟರೂ ಕೂಡ ಕೇವಲ ಹಳ್ಳಿಗಷ್ಟೇ ನೀರು ಬರೆಸುವುದಿರಲಿ, ಜಲಸ್ಥಾವರ, ವಿದ್ಯುತ್ ಸ್ಥಾವರ, ನೀರಾವರಿ ಯೋಜನೆ, ಔದ್ಯೋಗೀಕರಣ, ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮುಂತಾದವುಗಳಿಂದ ಅಪಾರ ಸತ್ಕ್ರಾಂತಿಗಳ ರೂವಾರಿಯಾದರು. ಇವರ ಯೋಗದಾನಗಳು ಇಂದಿಗೂ ದೇಶಕ್ಕೆ ಮಹತ್ತರ ಆರ್ಥಿಕ, ಔದ್ಯೋಗಿಕ, ವೈಜ್ಞಾನಿಕ, ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರಗಳಾಗಿ ಮೆರೆಯುತ್ತಿವೆ. Don't you quit. When things go wrong, as they sometimes will, when the road you are trudging seems all uphill, when funds are low and the debts are high, and you want to smile but you have to sigh, when care is pressing you down a bit, rest if you must, but don't you quit. Life is queer with its twists and turns, as every one of us sometimes learns, and many a failure turns about when he might have won had he stuck it out. Don't give up though the pace seems slow, you may succeed with another blow. Success is failure turned inside out, the silver tint of the clouds of doubt, and you never can tell how close you are. It may be near when it seems so far. So stick to the fight when you are hardest hit. It's when things seem worse that you must not quit. ಇದರ ಅನುವಾದ: ಹಿಡಿದ ಕಾರ್ಯವನ್ನು ಕೈ ಬಿಡದಿರು, ಆಗಾಗ ಕೆಲಸಗಳು ಆದಾವು ಹಾಳು. ನಡೆವ ಹಾದಿಯು ಕುಸಿದು ಉಳಿದೀತು ಗೋಳು, ಹಣದ ಕೊರತೆಯ ಜೊತೆಗೆ ಸಾಲಗಳ ಭಾರ, ವೈಫಲ್ಯಗಳು ಬಂದು ಅಹುದು ಮನಖಾರ. ಬಂಧು ಮಿತ್ರ ಋಣವು ಒತ್ತಡವ ತರಲು, ನಗಬೇಕು ಎನಿಸಿದರೂ ನಿಟ್ಟುಸಿರೇ ಬರಲು. ಒಂದಿನಿತು ವಿಶ್ರಮಿಸು, ಆದರೆ ಎಂದೆಂದೂ ಕೈಬಿಟ್ಟು ಕೂಡದಿರು, ನಡೆಯುತ್ತಿರು ಮುಂದು. ಬಳಸು ದಾರಿಯ ಬಾಳು ತಿಳಿಯದ ಮಾಟ, ಚಿತ್ರವದು ಕಲಿಸುವುದು ಎಲ್ಲರಿಗೂ ಪಾಠ. ವೈಫಲ್ಯಗಳ ನೀನು ಎದುರಿಸಿರೆ ಅಂದು, ಗೆಲುವನ್ನು ತರುವುದಿದೆ ಮರೆಯಲ್ಲಿ ನಿಂದು. ವೇಗದಲ್ಲಿ ಸಾಗುತ್ತಿಲ್ಲೆಂಬ ವ್ಯಥೆ ಬೇಡ, ಏಟೊಂದು ನಿನ್ನ ಮೇಲಕ್ಕೆಸೆದೀತು ನೋಡ. ಏಟೊಂದು ನಿನ್ನ ಮೇಲಕ್ಕೆಸೆದೀತು ನೋಡ. ಗೆಲುವು ಸೋಲಿನ ವೇಷ ಧರಿಸುವುದು ಜಾಣ, ಕರಿಮೋಡದಂಚಿನಲ್ಲಿ ಬೆಳ್ಳಿ ದಿಟ ಕಾಣ. ಗಮ್ಯಕ್ಕೆ ಎಷ್ಟು ನೀ ಹತ್ತಿರವೋ ತಿಳಿಯೇ, ದೂರವಿದೆ ಎನಿಸಿದರೂ ಇದೇ ನಿನ್ನ ಬಳಿಯೇ. ಸಹಿಸಲಾಗದ ಹೊಡೆತವೆನಿಸಿದರೂ ಘೋರ, ಕೈ ಬಿಡದೆ ಮುನ್ನಡೆಯೋ ಅಳುಕದಿರು ಧೀರ. ಇದು ಇಂಗ್ಲಿಷ್ ಕವನದ ಕನ್ನಡದ ಭಾಷಾಂತರ, ಭಾವಾನುವಾದ ಮಾಡಿದವರು ಡಾಕ್ಟರ್ ವಿ ಆರ್ತಿ ಅವರು. ಈಗ ನಾವು ಮಂಕುತಿಮ್ಮನ ಕಗ್ಗದ ಒಂದು ಪದ್ಯ ನೋಡೋಣ. ಏಸು ಸಲ ತಪವಗೈದೇಸು ಬನ್ನವನಾಂತು, ಕೌಶಿಕಂ ಬ್ರಹ್ಮಶ್ರೀ ಪದಕರ್ರನಾದನು. ಘಾಸಿ ಪಡುತ್ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ, ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಅಂದರೆ ಏಸು ಅಂದರೆ ಎಷ್ಟು, ತಪವಗೈದೇಸು ತಪವನ್ನು ಮಾಡಿ, ಎಷ್ಟೊಂದು ತಪವನ್ನು ಮಾಡಿ, ಬನ್ನವನು ಅಂದರೆ ಭಂಗವನು, ಅಂದರೆ ಭಂಗವನ್ನೆಲ್ಲ ಎದುರಿಸಿ, ಪದಕರ್ರನಾದನ್ ಪದಕ್ಕೆ, ಯಾವ ಪದಕ್ಕೆ? ಕೌಶಿಕ
ಅನ್ನುವಂತಹ ಒಬ್ಬ ರಾಜ ಬ್ರಹ್ಮರ್ಷಿ ಆಗ್ತಾನೆ ತಪಸ್ ಮಾಡಿ. ಆದರೆ ಆ ತಪಸ್ಸಿನಲ್ಲಿ ಎಷ್ಟೊಂದು ಸಲ ಭಂಗ ಬರುತ್ತೆ. ಆ ಭಂಗಗಳನ್ನು ಎದುರಿಸಿ ಕೊನೆಗೆ ಬ್ರಹ್ಮರ್ಷಿ ಪದಕ್ಕೆ ಅರ್ಹನು ಆಗ್ತಾನೆ. ಘಾಸಿ ಪಡುತ್ತಿನ್ನೊಮ್ಮೆ, ಘಾಸಿ ಅಂದರೆ ಹೊಡೆತ, ಆ ಹೊಡೆತ ಏಟುಗಳನ್ನು ತಗೊಂಡು ಮತ್ತೊಮ್ಮೆ ಇನ್ನೊಮ್ಮೆ ಮರಮರಳಿ ಮತ್ತೆ ಆಗ್ತಿರತ್ತೆ. ಲೇಸಾಗಿಸು ಆತ್ಮವನ್ನು ಮಂಕುತಿಮ್ಮ. ಲೇಸು ಅಂದರೆ ಒಳ್ಳೆಯದು. ನೀನು ನನ್ನ ಆತ್ಮವನ್ನು ಒಳ್ಳೇದು ಮಾಡ್ಕೋ. ಹೊರಗಿನ ಪ್ರಪಂಚದ ಹೊಡೆತ ಎಷ್ಟು ಬಿದ್ದರೂ ನಾವು ನಮ್ಮ ಆತ್ಮವನ್ನು ಲೇಸು ಒಳ್ಳೆಯದು ಮಾಡ್ಕೋಬೇಕು ಅನ್ನೋದೇ ಈ ಮಂಕುತಿಮ್ಮನ ಕಗ್ಗದಲ್ಲಿ ಕೊಟ್ಟಿರುವಂತಹ DVG ಅವರ ಒಂದು ಉಪದೇಶ. ಇದೆಲ್ಲ ನಾವು ತಿಳ್ಕೊಂಡು ನಮ್ಮ ಮೌಲ್ಯಗಳನ್ನು ಹೆಚ್ಚಿಸ್ಕೊಳ್ಳೋಣ. ಬೆಸ್ಟ್ ವಿಶಸ್, ಶುಭ ಹಾರೈಕೆಗಳು ಎಲ್ಲರಿಗೂ. ಒಳ್ಳೆಯದಾಗಲಿ. ನಮಸ್ಕಾರ. ಈಗ ಬ್ರೇಕ್ಔಟ್ ರೂಮ್ ಆಕ್ಟಿವಿಟೀಸ್ನಲ್ಲಿ ನೀವೆಲ್ಲ ಒಂದು ಬ್ರೇಕ್ಔಟ್ ರೂಮ್ಗೆ ಹೋದ್ಮೇಲೆ ಮೊದಲನೇ ಆಕ್ಟಿವಿಟಿ, ಹೂ ಈಸ್ ಯುವರ್ ಇನ್ಸ್ಪಿರೇಷನ್ ಫಾರ್ ಬೆಸ್ಟ್ ಹ್ಯೂಮನ್ ವ್ಯಾಲ್ಯೂಸ್? ಮಾನವೀಯ ಮೌಲ್ಯಗಳ ವಿಷಯದಲ್ಲಿ ಯಾರು ನಿಮಗೆ ಪ್ರೇರಣೆ? ವಾಟ್ ವ್ಯಾಲ್ಯೂಸ್ ಯು ಲೈಕ್ ಇನ್ ದಟ್ ಪರ್ಸನ್? ಅವರ ಯಾವ ಮಾನವೀಯ ಮೌಲ್ಯಗಳು ನಿಮಗೆ ಭಾಳ ಇಷ್ಟ ಆಯಿತು? ಪ್ರಾಮಾಣಿಕತೆನ, ಸತ್ಯ ಹೇಳುವುದಾ, ಕಷ್ಟಪಟ್ಟು ಕೆಲಸ ಮಾಡುವುದಾ, ಹೀಗೆ ಯಾವುದು ನಿಮಗೆ ಭಾಳ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಅದಾದಮೇಲೆ ಸಮಯ ಇದ್ದರೆ ಆಕ್ಟಿವಿಟಿ ನಂಬರ್ 2, ವಾಟ್ ವಿ ಥಿಂಕ್ ಅಂಡ್ ಡೂ ಟುಡೇ ವಿ ಬಿಲ್ಡ್ ದ ಲೈಫ್ ವಿ ಲಿವ್ ಇನ್ ಟುಮಾರೋ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಅಬೌವ್ ಸ್ಟೇಟ್ಮೆಂಟ್? ಡಿಸ್ಕಸ್. ನಾವು ಇಂದು ಮಾಡುವ ಚಿಂತನೆಗಳಿಂದಲೇ ನಾಳಿನ ಭವಿಷ್ಯವನ್ನು ಕಟ್ಟುತ್ತೇವೆ. ಈ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ವಿವರಿಸಿ. ಎಲ್ರಿಗೂ ಶುಭವಾಗಲಿ. ಶುಭ ಹಾರೈಕೆಗಳು. ಆಲ್ ದ ವೆರಿ ಬೆಸ್ಟ್. ಸಿ ಯು ನೆಕ್ಸ್ಟ್. ಬಾಯ್.